ವಾಹನ ಸವಾರರ ಮೇಲೆ ಬಿದ್ದ ಮರದ ಕೊಂಬೆ, ಸಾವು ಬದುಕಿನ ಮಧ್ಯೆ ವಾಹನ ಸವಾರರ ಹೋರಾಟ ಅಂತಕ್ಕಂಥದ್ದು ಈಗ ಆಗ್ತಾ ಇದೆ. ಬೆಚ್ಚಿ ಬೀಳಿಸುವಂತಹ ಘಟನೆ ಈಗ ಬೆಂಗಳೂರಿನಲ್ಲೇ ನಡೆದಿದೆ. ವಾಹನ ಸವಾರನ ತಲೆ ಮೇಲೆ ಬಿದ್ದಂತಹ ಮರದ ಕೊಂಬೆ, ಸಾವು ಬದುಕಿನ ಮಧ್ಯೆ ವಾಹನ ಸವಾರನ ಹೋರಾಟ ಅನ್ನುವಂಥದ್ದು ಈಗ ಆಗ್ತಾ ಇದೆ. ಬೆಚ್ಚಿ ಬೀಳಿಸುವಂತಹ ಮರದ ಕೊಂಬೆ ಬಿದ್ದಂತಹ ದೃಶ್ಯ ಇದು. ಬೆಚ್ಚಿ ಬೀಳಿಸುವಂತಹ ದೃಶ್ಯ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದ ರಸ್ತೆಯ ಬಳಿ ನಡೆದಂತಹ ಘಟನೆ. ಫೈನಾನ್ಸ್ ಕಲೆಕ್ಷನ್ಗೆ ಬೈಕ್ನಲ್ಲಿ ಹೊರಟಿದ್ದಂತಹ ವ್ಯಕ್ತಿ ಸತೀಶ್, ಆತನ ತಲೆಯ ಮೇಲೆ ಈಗ ಮರದ ಕೊಂಬೆ ಬಿದ್ದಿದೆ. ಸತೀಶ್ ತಲೆಯ ಮೇಲೆ ಬಿದ್ದಂತಹ ಒಣಗಿದ ಮರದ ಕೊಂಬೆ, ಬೈಕ್ ಸಮೇತ ನೆಲಕ್ಕೆ ಬಿದ್ದಿರುವಂತಹ ಸತೀಶನಿಗೆ 52 ವರ್ಷ ವಯಸ್ಸಾಗಿತ್ತು. ಯಶವಂತಪುರದ ಮಣಿಪಾಲ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಜರುಗ್ತಾ ಇದೆ. ಆದರೆ 48 ಗಂಟೆಗಳ ಕಾಲ ಡೆಡ್ಲೈನ್ ಅನ್ನು ವೈದ್ಯರು ಈಗ ಕೊಟ್ಟಿದ್ದಾರೆ. ಮರಗಳ ತೆರವಿಗೆ ಸಾಕಷ್ಟು ಬಾರಿ ದೂರನ್ನ ನೀಡಿದ್ದೇವೆ, ಆದರೂ ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಪ್ರತಿಕ್ರಿಯೆ ಬಂದಿಲ್ಲ ಅನ್ನುವಂತಹ ವಿಚಾರವನ್ನು ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದ ರಸ್ತೆಯ ಬಳಿ ನಡೆದಿರುವಂತಹ ಘಟನೆ. 52 ವರ್ಷದ ವಯಸ್ಸಿನ ಸತೀಶ್ ಅನ್ನುವಾತನ ಮೇಲೆ ಒಣಗಿದ ಬೃಹತ್ ಪ್ರಮಾಣದ ಮರದ ಕೊಂಬೆ ಬಿದ್ದು ಈ ಅವಘಡ ಸಂಭವಿಸಿದೆ. ಸತೀಶನ್ನ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. 48 ಗಂಟೆಗಳ ಕಾಲ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಸಾವು ಮತ್ತು ಬದುಕಿನ ಮಧ್ಯೆ ಸತೀಶ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಣಗಿದ ಕೊಂಬೆ ಬಿದ್ದಿರೋದು ತಲೆ ಮೇಲೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಸವಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಒಣಗಿದ ಕೊಂಬೆ ತಲೆಯ ಮೇಲೆ ಬಿದ್ದು ತನ್ನ ಬೈಕ್ನಿಂದ ನೆಲಕ್ಕೆ ಉರುಳಿದ್ದಾನೆ. ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದ ಬಳಿ ಈ ಘಟನೆ ಸಂಭವಿಸಿದೆ. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ 52 ವರ್ಷದ ಸತೀಶ್ ಅವರನ್ನು ದಾಖಲು ಮಾಡಲಾಗಿದೆ. ಎಷ್ಟು ಸಾರಿ ನಾವು ಈ ಒಣಗಿದ ಮರಗಳ ಕೊಂಬೆಗಳನ್ನು ತೆಗೆಸಿ ಅಂತ ಅಧಿಕಾರಿಗಳಿಗೆ ಹೇಳಿದರೂ ಕೂಡ ನಮ್ಮ ಮನವಿಯನ್ನು ನಿರ್ಲಕ್ಷಿಸಿ ಅಧಿಕಾರಿಗಳು ಯಾವುದೇ ಥರದ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಅಂತ ಇವತ್ತು ಸ್ಥಳೀಯರು ಈ ಘಟನೆ ನಡೆದ ಮೇಲೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಫೈನಾನ್ಸ್ ಕಲೆಕ್ಷನ್ಗೆ ಬೈಕ್ನಲ್ಲಿ ಹೊರಟಿದ್ದರು ಸತೀಶ್. ಅಧಿಕಾರಿಗಳು ನಮ್ಮ ಮನವಿಯನ್ನು ಕೇಳಿದ್ದಿದ್ರೆ ಈ ಅವಘಡ ಆಗ್ತಾ ಇರಲಿಲ್ಲ. ಇದೇ ಕೆಲ ದಿನಗಳ ಹಿಂದೆ ಇದೇ ರಾಜಾಜಿನಗರದ ರಾಮ ಮಂದಿರದ ಬಳಿ ಜೋರಾದಂತಹ ಮಳೆ ಬಂದಂಥ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದ ಮರಗಳ ನೆಲಕ್ಕುರುಳಿದ್ದನ್ನು ಅನೇಕರು ನೋಡಿದ್ದಾರೆ. ಅನೇಕ ವಾಹನಗಳು ಕೂಡ, ಕಾರು, ಬೈಕು ಅವೆಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ. ಅದು ನಿಶ್ಚೇಷ್ಟಿತ ವಸ್ತು. ಕಾರು, ಬೈಕು ಇವತ್ತು ಹೋದರೆ ನಾಳೆ ಬರುತ್ತೆ, ಜೀವ ಹೋದರೆ ಹೆಂಗರಿ ಬರುತ್ತೆ. ಅಧಿಕಾರಿಗಳ ಗಮನಕ್ಕಿದೆ ಇರಬೇಕಲ್ವಾ. ವಾಹನ ಸವಾರರಿಗೆ ತೊಂದರೆ ಆದರೆ, ಅವರ ಜೀವಕ್ಕೆ ಏನಾದರೂ ನಷ್ಟ ಆದರೆ ಯಾರ್ರೀ ತಂದುಕೊಡೋರು? ಸಾವು ಬದುಕಿನ ಮಧ್ಯೆ ಸತೀಶ್ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಹೊಣೆ ಇದಕ್ಕೆ? BBMPನ, ಕರ್ನಾಟಕ ಸರ್ಕಾರವ, ಅಲ್ಲಿಯ ಸ್ಥಳೀಯ ಶಾಸಕರ? ಯಾರು ಹೊಣೆ ಇದಕ್ಕೆ? ಸ್ಥಳೀಯರಂತರೂ ಈಗ ಸದ್ಯ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಆದರೆ ಒಂದು ನಾವು ಕಲಿತುಕೊಳ್ಬೇಕಾದಂತಹ ವಿಚಾರ ಏನು ಅಂತಂದರೆ, ವಾಹನ ಸವಾರ ಸತೀಶ್ ಹೆಲ್ಮೆಟನ್ನು ಧರಿಸದೇ ಇದ್ದದ್ದು, ಅದು ಕೂಡ ಎಲ್ಲೋ ಒಂದು ಕಡೆ ಪ್ರೈಮರಿ ಮಿಸ್ಟೇಕ್ ಅಂತ ಅನಿಸ್ಕೊಳ್ಳುತ್ತೆ. ಜೀವದ ಮೇಲೆ ಆಸೆ ಇರುವಂಥವರು ಹೆಲ್ಮೆಟನ್ನು ಧರಿಸಿ ಸಂಚಾರವನ್ನು ಮಾಡಿದರೆ ಅದು ಸಮಂಜಸ, ಸೂಕ್ತ ಅನ್ನುವಂತಹ ವಿಚಾರವನ್ನು ಕೂಡ ಇದರಿಂದ ನಾವು ಕಲಿತ್ಕೊಳ್ಬೇಕು. ಅಕಸ್ಮಾತ್ ತಲೆ ಮೇಲೆ ಹೆಲ್ಮೆಟ್ ಇದ್ದಿದ್ದರೆ ಜಸ್ಟ್ ಗಾಡಿಯಿಂದ ಆಯ ತಪ್ಪಿ ಬಿದ್ದಿರೋರೇನು, ತಲೆಗೆ ಬಲವಾದ ಪೆಟ್ಟಂತರೂ ಬೀಳ್ತಿರಲಿಲ್ಲ. ಆದರೆ ಹೆಲ್ಮೆಟ್ ಇಲ್ಲದ ಕಾರಣ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡುವಂತಾಗಿದೆ. ವಾಟ್ ಎವರ್, ಎರಡೂ ಕಡೆ ತಪ್ಪಿದೆ.